ಆಟೋಗಳಿಗೆ ಕರೆಕ್ಟಾಗಿ ಮೀಟರ್ ರೇಟೇ ಕೊಡ್ತಾ ಇಲ್ಲ, ಏನು ಇದ್ರ ಬಗ್ಗೆ ಹೇಳಿ ತಿಳಿಸಿ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಫುಲ್ ವಿಡಿಯೋ ನೋಡಿ. ಈ ಸ್ಕ್ರೀನ್ ಶಾಟ್ ಏನು ನೀವು ನೋಡ್ತಾ ಇದ್ದೀರಾ, ಇದು ಬಂದು ನಮ್ಮ ಸಬ್ಸ್ಕ್ರೈಬರ್ ಆದ್ರ ಒಬ್ರು ಬಂದ್ಬಿಟ್ಟು ನನಗೆ ಕಳಿಸ್ಕೊಟ್ಟಿದ್ದು. ಯಾವ ತರ ಮೋಸ ಆಗ್ತಿದೆ ರ್ಯಾಪಿಡೋದಲ್ಲಿ ನೋಡಿ ಬ್ರದರ್ ಅಂತ ಅಂದ್ಬಿಟ್ಟು. ಇವ್ರು ಆಗ್ತಿರುವಂತಹ ಡೆಸ್ಟಿನೇಷನ್ ಬಂದ್ಬಿಟ್ಟು ಮೆಜೆಸ್ಟಿಕ್ಗೆ ಇವರಿರುವ ಲೊಕೇಶನ್ ಇಂದ. ಮೆಜೆಸ್ಟಿಕ್ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ರ್ಯಾಪಿಡೋ ಆ್ಯಪಲ್ಲಿ ಸೊ ನೀವೇ ನೋಡ್ಬೋದು ಪ್ರತಿಯೊಂದು ಆಪ್ಷನ್ ಕೂಡ ತೋರಿಸುತ್ತೆ. ಅದರಲ್ಲಿ ಆಟೋ ಬಂದ್ಬಿಟ್ಟು ಅದು ನಾರ್ಮಲ್ ಆಗಿ ತಗೊಂಡಿರೋದು 397 ರೂಪಾಯಿ. ಇದು ಬಂದ್ಬಿಟ್ಟು ಫೇರ್ ಇರುವಂಥದ್ದು. ಅದರಲ್ಲಿ ನೀವು ನೋಡ್ಬೋದು ಕಮ್ಮಿ ಮಾಡ್ಬೋದು 30-40 ಅಂತ ಅಂದ್ಬಿಟ್ಟು ಈ ಥರ ಕೂಡ ಮ್ಯಾನಿಪ್ಯುಲೇಟ್ ಮಾಡ್ಬೋದು. ಈ ಥರ ಮಾಡಿದ್ರೆ ಲಾಸ್ ಯಾರಿಗಾಗುತ್ತೆ? ಡ್ರೈವರ್ಗಳಿಗೆ. ಇದು ಯಾರೂ ಅರ್ಥ ಮಾಡ್ಕೊತಿಲ್ಲ. ಅದಕ್ಕೋಸ್ಕರನೇ ಎಲ್ಲರೂ ತುಂಬ ಜನ ಕೇಳೋದೇನಂತ ಅಂದರೆ, ಬ್ರದರ್ ರೇಟ್ ಕರೆಕ್ಟಾಗಿ ಬರ್ತಿಲ್ಲ ಅಂತ ತುಂಬ ಜನ ಹೇಳ್ತಿದ್ರಿ. ಆದರೆ ನೀವೇ ತಿಳ್ಕೊಳ್ಳಿ, ಈ ಥರ ಕೊಟ್ಟರೆ ಯಾವ ನ್ಯಾಯ ಅಂತ ಅಂದ್ಬಿಟ್ಟು. ಸೊ ಈ ಥರ ಕೂಡ ಇದೆ, ನೀವೇ ನೋಡ್ಬೋದು. ಅದನ್ನು ರೈಡ್ನ ಸೆಲೆಕ್ಷನ್ ಕೂಡ ಹಾಕಿದ್ದಾರೆ ಎಕ್ಸೆಪ್ಟೇಷನ್ಗೋಸ್ಕರ, ಅಂದರೆ ಯಾರಾದರೂ ಎಕ್ಸೆಪ್ಟ್ ಮಾಡ್ತಾರ ಅಂತ ಚೆಕ್ ಮಾಡೋಕ್ಕೆ. ಈ ಥರ ಬಾಡಿಗೆಗಳು ಬಂದರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಬುಕ್ಕಿಂಗ್ನ ತಗೊಳಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಶೇರ್ ಅಂತ ಕೂಡ ಬರುತ್ತೆ, ಅದು ಕೂಡ ಎಕ್ಸೆಪ್ಟ್ ಮಾಡಬೇಡಿ. ನೋಡಿದ್ರಲ್ಲ ಯಾವ ಥರ ಮೋಸ ಆಗ್ತಿದೆ ಡ್ರೈವರ್ಗಳಿಗೆ ಅಂತ ಅಂದ್ಬಿಟ್ಟು. ಕೊಡೋ ರೇಟು ಕರೆಕ್ಟಾಗಿ ಕೊಟ್ಟರೆ ಸಾಕು, ಅದ್ರ ಮೇಲೆ ಏನು ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ. ಬೆಂಗಳೂರಲ್ಲಿ ಇರುವಂತಹ ಟ್ರಾಫಿಕಲ್ಲಿ ಬಂದ್ಬಿಟ್ಟು 10 ರೂಪಾಯಿ 20 ರೂಪಾಯಿ ಕಸ್ಟಮರೇ ಜಾಸ್ತಿ ಕೊಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ಇವರು ಕಡಿಮೆ ಮಾಡೋದು. ಯೋಚನೆ ಮಾಡಿ ಯಾವ ಥರ ಇದ್ದಾರೆ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ನೀವು ಕೂಡ ಧ್ವನಿ ಎತ್ತಬೇಕು. ಅಂದರೆ ಪ್ರತಿಯೊಬ್ಬರು ಆಟೋ ಯಾರು ಓಡಿಸ್ತಾರೆ ಅವ್ರಿಗೆ ಯಾರಿಗಾದ್ರೂ ಮೋಸ ಆಗ್ತಿದ್ರೆ ಅವ್ರು ಕೂಡ ಧ್ವನಿ ಎತ್ತಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಯಾಬ್ ಅವರು ಕೂಡ ಧ್ವನಿ ಎತ್ತಲೇಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಯಾರು ಕೂಡ ಧ್ವನಿ ಎತ್ತಿಲ್ಲ ಅಂತಂದರೆ ನಾಳೆ ದಿವಸ ಇದಕ್ಕಿಂತ ಕಮ್ಮಿ ಕೊಟ್ಟರೂ ಕೊಡಬಹುದು. ಇವಾಗ ಗೌರ್ಮೆಂಟ್ ಅವ್ರು ಏನು ಫಿಕ್ಸ್ ಮಾಡಿರೋದು ಕ್ಯಾಬ್ಗಳಿಗೆ 24 ರೂಪಾಯಿ ಕಿಲೋಮೀಟ್ರು ಅಂತ ಅಂದ್ಬಿಟ್ಟಲ್ವಾ. ಆದರೆ ಆಟೋಗಳಿಗಿರೋದು 18 ರೂಪಾಯಿ. ಆಟೋಗಳು 18 ರೂಪಾಯಿ ಕಡಿಮೆಕ್ಕಿಂತ ಬರಲ್ಲ ಅಂತ ಗೊತ್ತಿದೆ. ಆದರೆ ಯಾವ ಥರ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ಯಾರೋ ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ಒಂದು 300 ರೂಪಾಯಿ 400 ರೂಪಾಯಿ ಬಾಡಿಗೆ ಅಂದರೆ ಸರಿ ಬಿಡಪ್ಪ ಆಯಿತು ಅಂತ ಎತ್ಕೊಂಡು ಹೋಗ್ಬಿಡೋಣ, ಇಲ್ಲ ಮನೆ ಕಡೆಗೆ ಹೊರಟಿದ್ರೆ ಮನೆ ಕಡೆಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಹೊಂಟೋಯ್ತೀವಿ. ಇದೇ ಥರನೇ ಕಮ್ಮಿ ರೇಟ್ ಕೊಡ್ತಾ ಹೋದರೆ ಇವಾಗ 18 ರೂಪಾಯಿ ಆಟೋಗಳು ಇರೋದು ಕಿಲೋಮೀಟ್ರಿಗೆ ನಾಳೆ ಒಂದು ದಿವಸ ಬರ್ತಾ ಏನಾಗ್ಬಿಡುತ್ತೆ 16 ರೂಪಾಯಿ 14 ರೂಪಾಯಿ 13 ರೂಪಾಯಿ ಕಿಲೋಮೀಟ್ರ್ ಬರುವಂತಹ ಪರಿಸ್ಥಿತಿ ಕೂಡ ಆಗಬಹುದು. ಈ ಥರ ಮೋಸ ಮಾಡೋರಿಗೆ ತುಪುಕ್ ಅಂತ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ಉಗಿರಿ ಅಗ್ರಿಕೇಟರ್ ಕಂಪ್ನಿಯವ್ರಿಗೆ ಮರಿಬೇಡಿ.